ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? DK ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನು ನನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡೋಗಿ ನಾನೊಬ್ಬನೇ ತೀರ್ಮಾನ ಮಾಡೋದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನು ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಮ್ ಉಡಿ ಇಲ್ಲ, ದುಂಬಿಗಿಮ್ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದರೆ ನಿಂಬೆಹಣ್ಣಿದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಿಗೂ ಕೂಡ ಹುಳಿ ಭಾಳ ಶ್ರೇಷ್ಠ ಅಂತೆ. ನಮ್ಮ ಹೆಣ್ಮಕ್ಳು ಗೊತ್ತು. ಹುಣಸೆಹಣ್ಣು ಹುಳಿ, ಮಾವಿನ ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಭಾಳ ಶ್ರೇಷ್ಠ ಅಂತೆ. ದುಂಬಿಗಿಮ್ ಕರಿ ಇಲ್ಲ, ಕಪ್ಪು, ಈ ಮೈಕಲ್ ಕಪ್ಪು, ಕೂದಲಲ್ಲಿ ಕಪ್ಪು, ಬಟ್ಟೆಲ್ ಕಪ್ಪು, ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಭಾಳ ಶ್ರೇಷ್ಠ ಅಂತೆ. ಗ್ಲಾಸ್ ಹೊಡೆದಾಗ ಹೊಡಿತಂತೆ. ಶಂಭುಕಿನ ಅಧಿಕ ದೇವನಿಲ್ಲ ಅಂದರೆ, ಶಂಭು ಅಂದರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗೂ ದೊಡ್ಡ ದೇವರು ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ನಿಂಬೆಗಿಮ್ ಹುಳಿ ಇಲ್ಲ, ದುಂಬಿಗಿಮ್ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವುದು ಅಂದರೆ ನಂಬಿಕೆ. ಹಂಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೋತೀನಿ. ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನು ಮಾಡ್ತೀನಿ? ವಾಜಪೇಯಿ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಏನು ತೀರ್ಮಾನ ಆಯಿತು ಆ ಕಡೆ ನಾನು ತಿರುಗಿ ನೋಡ್ಬೇಕಾಯ್ತದೆ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡಿ. ನಿಜ ತಾನೇ ನಾನು ಹೇಳ್ತಾ ಇರೋದು? ಅಷ್ಟೇ. ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ಇಂದಿರಾ ಗಾಂಧಿಯವರು ತೆಗೆದುಕೊಂಡಂಥ ತೀರ್ಮಾನ, ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದೆನೂ ಮಾಡ್ದೋ. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇತ್ತು, ಮಧ್ಯದಲ್ಲಿ ಯಾವುದಾದ್ರು ಏನಾದ್ರು ಪವರ್ ಆ್ಯಡ್ ಆಯ್ತಾ? ಯಾವುದಾದ್ರು ಹೊಸ ಯೋಜನೆ ಬಂತಾ? ಯಾವುದಾದ್ರು ಹೊಸ ಬಿಲ್ಡಿಂಗ್ ಬಂತಾ? ಹಿಂದಿನ ಭವನ ಅಂತ ಕಟ್ತೆ, ಹೌಸಿಂಗ್ ಬೋರ್ಡಲ್ಲಿ ನಿಮ್ಮ ಬಿಲ್ಡಿಂಗ್ ಇತ್ತು, ನೋಡಿದ್ರ ಹಿಂದಿನ ಭವನ ಅಲ್ಲಿ ಹೆಂಗಿತ್ತು? ರೇಸ್ ಕೋರ್ಸ್ ರೋಡ್ ಎದುರುಗಡೆ ನೋಡಿದಿರ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ತು. ಕ್ರೆಡಲ್ ಬಿಲ್ಡಿಂಗ್ ನೋಡಿದ್ದೀರಾ ನೀವು? ಯಾವ ರೀತಿ ಕ್ರೆಡಲ್ ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತ, ಕ್ರೆಡಲ್ಗೆ ಯಾವ ರೀತಿ ಸ್ವರೂಪ ಕೊಟ್ಟಿದ್ದೀವಿ ಅಂತ ತಾವೆಲ್ಲ ಗಮನಿಸಿದ್ದೀರಿ. ಹಂಗೆ ಇವತ್ತು ಅವಕಾಶ ಸಿಕ್ಕಿದಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನು ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು ಪರ್ಸೆಂಟೇಜ್ ನಿಮಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ನೆನಪಿಟ್ಕೊಂಡಿದ್ದೀರೋ ಮರ್ತು ಬಿಟ್ಟಿದ್ದೀರೋ? ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ಮ ಮೀಟ್ರು ತಿರುಗಿಸ್ತಾ ಇರಬೇಕು. ಎಲ್ಲ ಮರ್ತು ಬಿಟ್ಟಿದ್ದೀರಿ, ಹಳದಾಗೋಯ್ತು.
ಆ ಬದುಕು ಎಷ್ಟು ದಿನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತೋ ಇಲ್ಲೋ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿದ್ದು, ಲೈನ್ಮನ್ ಆಯ್ಕೆ ಮಾಡ್ತಿದ್ದು ಎಲ್ಲ ನಿಮ್ಮ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿರ್ಗಾ ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋತಾ ಇದ್ರು. ನಾನು ಆ ಕೆಲಸ ಮಾಡಿದ್ದ ಟ್ರಾನ್ಸ್ಪರೆಂಟಾಗಿ ಒಬ್ಬರು ಕೂಡ ₹1 ಲಂಚ ಕೊಡದೆ ಸುಮಾರು 25,000 ಜನನ ಲೈನ್ಮೆನ್ಗಳನ್ನ 20,000 4-5 ಜನ ಇಂಜಿನಿಯರ್ಸ್ನ ಆಯ್ಕೆ ಮಾಡಿದ್ದೆ ಇಲ್ಲೋ? ಆ ಪದ್ಧತಿ ನಡ್ಕೊಂಡು ಬರ್ತಾ ಇದ್ದೋ ಇಲ್ಲೋ? ಬೇರೆಯವರೆಲ್ಲ ಪೆನ್ಸಿಲಲ್ಲಿ ಬರ್ಸಿದ್ದು ನಿಜ ತಾನೆ? ಇದನ್ನ ನೀವು ಸ್ಮರಿಸ್ಕೊಳ್ಬೇಕು.